ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಯಾವ ಜಾಗದ ವ್ಯಾಮೋಹನೂ ನನಗಿಲ್ಲ. ನೀವು ನನ್ನ ತಾಯಿ ಗೆಳತಿ ಅಂದ್ರೆ ನಿಮ್ಮಲ್ಲಿರೋ ಗುಣಗಳೇ ನನ್ನ ತಾಯಲ್ಲೂ ಇರುತ್ತೆ. ಅವ್ರು ಬದುಕಿದ್ರು ಇದನ್ನೇ ಮಾಡ್ತಿದ್ರು ಅನ್ಸುತ್ತೆ. ಮಗಳಾಗಿ ತಾಯಿ ದಾರಿಲೇ ನಡಿಬೇಕು. ನಾನು ಈ ಜಾಗನ ನಿಮ್ ತರನೇ ಈ ಊರ್ ಜನಕ್ಕೆ ಬಿಟ್ಕೊಡ್ತೀನಿ. ಮಂಗಳನ್ ಮಗಳಾಗಿದ್ಕು ಸಾರ್ಥಕ ಆಯ್ತು ಕಣವ್ವ. ಶಿವದಾಸ, ಇನ್ನು ಮ್ಯಾಕೆ ದೇವಿರಿ ಆಸ್ತಿ ಆಗ್ಲಿ ಮಂಗಳಮ್ಮನ ಆಸ್ತಿ ಆಗ್ಲಿ ಅದು ನಮ್ಮ ಆಸ್ತಿ ಅಲ್ಲ, ಊರ್ ಜನಗಳ ಆಸ್ತಿ. ಈ ಆಸ್ತಿನೆಲ್ಲ ಊರ್ ಜನಕ್ಕೆ ಹಂಚ್ಬಿಡಿ. ಇಲ್ಲಿ ಯಾರು ಬೇಡವ್ರು ಇರಬಾರ್ದು, ಕೊಡೋರೇ ಇರಬೇಕು. ಈರಪ್ಪ ತಕ್ಕೊಂಡು ಬಡವ ಆದ, ಪುಟ್ಟಕ್ಕ ಕೊಟ್ಟು ಸಿರಿವಂತಲಾದ್ಲು. ಅದಕ್ಕೆ ನಮ್ ದೊಡ್ಡವ್ರು ಹೇಳಿರೋದು, ಬೇಡಿ ಬದುಕೋದಕ್ಕಿಂತ ಎಲ್ಲ ಬಿಟ್ಟು ದ್ಯಾವ್ರಾಗ್ಬಿಡ್ಬೇಕು ಅಂತ. ಪುಟ್ಟಕ್ಕನಂತ ಗೆಳ್ತಿನ ಸ್ನೇಹನಂತ ಸೊಸೆನ್ ಪಡೆಯಕ್ಕೆ ಈ ಬಂಗಾರಮ್ಮ ಪುಣ್ಯ ಮಾಡಿದ್ಲು. ನೀವು ಮಾತ್ರ ಪುಣ್ಯ ಮಾಡಿಲ್ಲ ಕಣವ್ವ. ಇಂಥ ದಾನಿಗಳನ್ನು ಪಡೆದು ಈ ಸುಡಿಲೂರೇ ಧನ್ಯ ಆಗ್ಬಿಡ್ತು. ಕೊನೆಗೂ ನಮ್ ತಾಯಿ ಬಂದ್ಲು, ನಮ್ಮನ್ನೆಲ್ಲ ಕಾಪಾಡಿದ್ಲು. ನಮ್ ತಾಯಿ ಬಂದು ನಮ್ಮನ್ನ ಕಾಪಾಡಿದ್ಲು. ನಮ್ ತಾಯಿಗೆ ಜೈ, ನಮ್ ತಾಯಿಗೆ ಜೈ, ದೇವರಿಗೆ ಜೈ. ಇನ್ನು ಮುಂದೆ ಕೇಸ್ ಇತ್ಯರ್ಥ ಆಗೋವರೆಗೂ ನೀವು ಊರಲ್ಲಾಗಲಿ ಮನೆಯಲ್ಲಾಗಲಿ ಇರೋ ಹಾಗಿಲ್ಲ. ಈ ಆಸ್ತಿ ಎಲ್ಲ ಪುಟ್ಟಕ್ಕ ಅವ್ರಿಗೆ ಸೇರಿದ್ದು. ಏಯ್, ನಮ್ಮನೇನೋ ಈ ಪರದೇಶಿಗೆ ಬಿಟ್ಕೊಡ್ಬೇಕಾ? ಯಾರ್ಲ ಪರದೇಶಿಗಳು? ನೀನು ನಿಮ್ಮ ಅಪ್ಪಯ್ಯ ಪರದೇಶಿಗಳು. ನಮ್ ಪುಟ್ಟಕ್ಕ ಈ ಇಡೀ ಊರ್ಗೆ ಮಹಾತಾಯಿ, ಮಹಾರಾಣಿ. ಇಷ್ಟು ದಿನ ಪುಟ್ಟಕ್ಕನಿಗೆ ಈ ಊರಿನ ಜನಕ್ಕೆ ಮೋಸ ಮಾಡಿರೋದಕ್ಕೆ ಇವನಿಗೆ ಶಿಕ್ಷೆ ಆಗ್ಲೇಬೇಕು. ಹೌದು, ಈ ಪಾಪಕ್ಕೆ ಶಿಕ್ಷೆ ಆಗ್ಲೇಬೇಕು. ಇದೆಲ್ಲ ಕತೆ ಕಟ್ಟಿ ತಂದೆ ಮಗಳ ಸಂಬಂಧನೇ ಹಾಳು ಮಾಡ್ಬಿಟ್ಟ. ನಾನು ಈಗ್ಲೇ ಪೊಲೀಸ್ನವ್ರಿಗೆ ಫೋನ್ ಮಾಡಿ ಇವ್ರನ್ನ ಒದ್ದು ಎಳ್ಕೊಳ್ಳುವಾಗ ಕೇಳ್ತೀನಿ. ಬ್ಯಾಡಿ ಅಮ್ಮವ್ರೆ, ಬ್ಯಾಡಿ. ಈರಯ್ಯ ಯೋಟೆ ಕೆಟ್ಟವರಾದ್ರು ಒಂದು ಕಾಲಕ್ಕೆ ನನಗೆ ಅಣ್ಣನ ಸ್ಥಾನ ತುಂಬಿದವರು. ಅವ್ರನ್ನ ಅವ್ರು ತಿದ್ಕೊಳ್ಳೋಕೆ ಒಂದು ಅವಕಾಶ ಕೊಡ್ಬೇಕಲ್ವೇ? ದೇವಿರಿ, ಊರಿಗೆ ಬರಕಿಲ್ಲ, ಆಸ್ತಿ ಕೇಳಕ್ಕಿಲ್ಲ ಅಂತ ಹೇಳ್ಬಿಟ್ಟು ಈಗ ದೊಂಡು ದಾಳಿ ಸಮೇತ ಬಂದ್ಬಿಟ್ಟು ಆಸ್ತಿಗೋಸ್ಕರ ಕುದ್ಕ ಮೇಲೆ ಕುಂತ್ಕೊಂಡಿದೀಯ. ನಾನು ನೋಡಬಿಡ್ತೀನಿ ಅದು ಹೆಂಗ್ ಈ ಊರನ್ನ ನನ್ನಿಂದ ಕಾಪಾಡ್ಕತೀಯ ಅನ್ಬಿಟ್ಟು. ಅವ ಇವ್ರಿಗೆ ಹಿಂಗೆಲ್ಲ ಹೇಳಿದ್ರೆ ಅರ್ಥ ಆಗಿಲ್ಲ. ಕಾನೂನು ಶಿಕ್ಷೆ ಅಂದ್ರೆ ಅದ್ರ ಜೊತೆ ಉಪಚಾರನೂ ಇರ್ತದೆ. ಇವ್ರಿಗೆಲ್ಲ ಮೈ ನೊಡಗೋ ಅಂತ ಶಿಕ್ಷೆನೆ ಕೊಡ್ಬೇಕು.
ಹೌದು ರೀ, ಇಷ್ಟಾದ್ರೂ ಈ ಮನುಷ್ಯನ ಅಹಂಕಾರ ಅಡುತ್ತಿಲ್ಲ ಅಂದ್ರೆ ಇವನಿಗೆ ಶಿಕ್ಷೆ ಆಗ್ಲೇಬೇಕು. ದೇವಿರಿ ಅಂತೂ ಶಿಕ್ಷೆ ಕೊಡಕ್ಕಿಲ್ಲ. ಈ ಊರ್ ಜನಕ್ಕೆ ಮಾಡಿರೋ ಅನ್ಯಾಯಕ್ಕೆ ನಾವೇ ಶಿಕ್ಷೆ ಕೊಡಮ್ಮ. ಗುಡಿ ತಪ್ಪು ಮಾಡಿದ್ಮ್ಯಾಕೆ ಶಿಕ್ಷೆ ಅನುಭವಿಸ್ಲೇಬೇಕು ಪುಟ್ಟಕ್ಕ. ನೀನ್ ಸುಮ್ಕೆ ನಿಂತ್ಕೊ. ಇದು ಈಟ್ ವರ್ಷ ಸಂಕಟ ನುಗ್ಗಿರೋ ಜನಗಳ ಆಕ್ರೋಶ ಅರ್ಥ ಮಾಡ್ಕೊ. ಅಮ್ಮ ದೇವೇರಿ, ನನ್ ಗಂಡ ಮತ್ತೆ ನನ್ ಮಗ ಮಾಡಿರೋ ತಪ್ಪನ್ನ ಹೊಟ್ಟೆಗೆ ಹಾಕೊಂಡು ಸಂಸ್ಬಿಡವ. ಅವ್ರನ್ನ ಕಾಪಾಡು ತಾಯಿ. ನನ್ ಮೇಲೆ ನಿಮ್ಗೆಲ್ರಿಗೂ ಗೌರವ ಇದ್ರೆ ಅಪ್ಪ ಮಗನ್ ತಂಟ್ಗೆ ಹೋಗ್ಬೇಡಿ. ಈಗ್ಲಾದ್ರೂ ನೀವು ಮಾಡಿರೋ ತಪ್ಪನ್ನ ತಿದ್ಕೊಂಡ್ರೆ ಸರಿ, ಇಲ್ಲ ಅಂತಂದ್ರೆ ದೇವಿರಿ ಹೇಳಲು ಅಂತ ನಿಲ್ಲಿಸಿದೀವಿ. ಈಗ್ಲೂ ಕ್ಷಮೆ ಕೇಳಲಿಲ್ಲ ಅಂದ್ರೆ ಹುಲಿಗಳು ಹಾಲು ಕಿತ್ತಿರೋ ಇಲಿಗಳಾಗಿ ಪ್ರಾಣ ಬಿಡ್ಬೇಕಾಗತ್ತೆ. ಕ್ಷಮೆ ಕೇಳ್ತೀಯ ಇನ್ನೊಂದ್ಸರಿ ರೂಪಾನ? ಬೇಡ್ರಪ್ಪ, ಈಗಲೇ ಸಾಕಾಗತ್ತೆ. ನನ್ನ ಕ್ಷಮಿಸ್ಬಿಡು ದೇವಿರಿ. ಅಣ್ಣನಾಗಿದ್ದು ಮಣ್ಣು ತಿನ್ನೋ ಕೆಲಸ ಮಾಡ್ಬಿಟ್ಟು. ಕಾಲಿಗೆ ಬಿದ್ದು ಸಮಯ ಕೇಳಿ. ನಿಮ್ಗೆ ಜೀವದಾನ ಮಾಡೋರೆ, ನೀವು ಮಾಡಿರೋ ಪಾಪನಾದ್ರೂ ಕಡಿಮೆ ಆಯ್ತದೆ. ಅಯ್ಯೋ ಬ್ಯಾಡಿ ಬೇಡ. ನನ್ನ ಕನ್ಯಾದಾನ ಮಾಡಿರೋ ಕೈಗಳು ನನ್ನ ಕಾಲು ಹಿಡ್ಕೊಂಡ್ರೆ ನಂಗೆ ಶ್ರೇಯಸ್ಸಲ್ಲ. ಕ್ಷಮೆ ಕೇಳ. ತಂದು ತಪ್ಪಾಯ್ತು. ಇನ್ಮೇಲೆ ಎಲ್ಲ ಬಿಟ್ಟು ಒಳ್ಳೆವನ ಬದುಕ್ತೀವಿ.